ಉಪ್ಪಿನಕಾಯಿ ಅಂದರೆ ಸಾಮಾನ್ಯಕ್ಕೆ ಎಲ್ರಿಗೂ ಬಾಯಲ್ಲಿ ನೀರು ಊರಿಬಿಡುತ್ತೆ. ಒಂದೊಂದು ಕಡೆ ಒಂದೊಂದು ಥರ ಉಪ್ಪಿನಕಾಯಿ ಹಾಕ್ತಾರೆ. ನಾವು ಮಲೆನಾಡೋರು ಮಲೆನಾಡು ಶೈಲಿದು ಹಾಕ್ತೀವಿ. ನಾನು ಇದನ್ನು ಆಂಧ್ರ ಶೈಲಿ ಉಪ್ಪಿನಕಾಯಿ ಹಾಕಿ ತೋರಿಸ್ತೀನಿ. ಇದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು. ಬನ್ನಿ ಈಗ ಉಪ್ಪಿನಕಾಯಿ ಮಾಡೋ ರೀತಿನ ನೋಡೋಣ. ಮಲೆನಾಡು ಅಂದರೆ ಮನೆ ಸುತ್ತ ಸಾಮಾನ್ಯಕ್ಕೆ ಮಾವಿನ ಮರಗಳು ಇರ್ತವೆ. ಈ ಉಪ್ಪಿನಕಾಯಿಗೆ ಸ್ವಲ್ಪ ಮಾವಿನಕಾಯಿ ಬೆಳಿಬೇಕು. ನಾನೀಗ ಮಾವಿನಕಾಯಿ ಒಂದು 5 ಕೊಡ್ತೀನಿ. ಫ್ರೆಶ್ ಮಾವಿನಕಾಯಿ ತುಂಬ ರುಚಿ ಕೊಡುತ್ತೆ ಈ ಉಪ್ಪಿನಕಾಯಿಗೆ. 5 ಮಾವಿನಕಾಯಿ ತೊಳೆದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮಾವಿನಕಾಯಿಯ ತಲೆ ಬದಿಯ ಅಂದರೆ ಚೊಟ್ಟಿನ ಭಾಗವನ್ನು ರೌಂಡಾಗಿ ತೆಗಿಬೇಕು. ಹೀಗೆ ನಮ್ಮಲ್ಲಿ ಮಾವಿನಕಾಯಿನ ಈ ಥರ ಭಾಗ ಮಾಡ್ಕೊಳ್ಳೋಕ್ಕೆ ಕೆತ್ತೋದು ಅಂತ ಹೇಳ್ತಾರೆ. ಮಧ್ಯ ಕುಸುಮ ಇದೆಯಲ್ಲ ಅದನ್ನು ಕಂಪ್ಲೀಟ್ ತೆಕ್ಕೋಬೇಕು. ಹೀಗೆ ಈಗ 5 ಮಾವಿನಕಾಯಿನ ನಾನು ಇದೇ ಥರ ಕುಸುಮ ತೆಗೆದು ಇಟ್ಕೋತೀನಿ. ಈಗ ಮಾವಿನಕಾಯಿನ ಫಸ್ಟು ಪೀಸ್ ಮಾಡಿಟ್ಕೊಳ್ಳೋಣ. ಹೀಗೆ ಮಾವಿನಕಾಯಿಯ ಕೆತ್ತಾಯಿತು. ಈಗ ಇದನ್ನು ಸಣ್ಣ ಕಟ್ ಮಾಡೋಣ. ಈಗ ಅರ್ಧ ಇಂಚು ಅಳತೆಯಲ್ಲಿ ಮಾವಿನಕಾಯಿನ ನಾನು ಪೀಸ್ ಮಾಡ್ಕೋತೀನಿ. ತೀರಾ ದೊಡ್ಡ ಪೀಸು ಮಾಡ್ಬೋದು, ತುಂಬ ಚಿಕ್ಕ ಪೀಸು ಮಾಡಬಾರ್ದು. ಹೆಚ್ಚಿದ ಮಾವಿನಕಾಯಿ ಹೋಳುಗಳನ್ನು ಕಾಟನ್ ಬಟ್ಟೆ ಮೇಲೆ ಆರಲು ಹಾಕಬೇಕು. ಒಂದು 10 ನಿಮಿಷ. ಅದ್ರ ಒದ್ದೆ ಅಂಶ ಅಷ್ಟು ಹೋಗಬೇಕು. ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ ಬೇಕು. 1 ಗೆಡ್ಡೆಯಷ್ಟು ನಾನು ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಗ್ಗರಣೆ ಸೋಟಿ ಇಟ್ಕೊಂಡಿದ್ದೀನಿ. ನಾನೀಗ 1 ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಜೀರಿಗೆ ಯಾವಾಗಲೂ ಉಪ್ಪಿನಕಾಯಿಗೆ ಒಂದು ಪರಿಮಳ ಕೊಡುತ್ತೆ. ಸ್ವಲ್ಪ ಹುರಿಯೋಣ. ಈಗ ಜೀರಿಗೆ ಜೊತೆ ನಾನು 1 ಸ್ಪೂನು ಮೆಂತ್ಯನ ಹಾಕ್ತೀನಿ. ಮೆಂತ್ಯ ಮತ್ತು ಜೀರಿಗೆ ಒಂದೇ ಟೈಮಲ್ಲಿ ಫ್ರೈ ಆಗಿಬಿಡುತ್ತೆ. ಈಗ ಸ್ವಲ್ಪ ಹುರಿಯೋಣ. ಮೆಂತ್ಯ ಸ್ವಲ್ಪ ಕೆಂಪಾಗಷ್ಟು ಹುರಿದ್ರೆ ಜೀರಿಗೆ ಪರಿಮಳ ಬರೋಷ್ಟು ಹುರಿಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಮತ್ತೆ ಅದೇ ಒಗ್ಗರಣೆ ಸೋಟಿಗೆ ನಾನು 4 ಸ್ಪೂನಷ್ಟು ಸಾಸಿವೆ ಕಾಳು ಹಾಕ್ತೀನಿ. ಸಾಸಿವೆ ಕಾಳು ಅಷ್ಟೇ, ತುಂಬ ಏನು ಹುರಿಯೋದು ಬೇಡ, ಸ್ವಲ್ಪ ಚಟಪಟ ಅಂದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡೋಣ. ಸಾಸಿವೆ ಕಾಳು ಹುರಿದಾಯಿತು. ಈಗ 2 ಸ್ಪೂನಷ್ಟು ನಾನು ಬಿಳಿ ಎಳ್ಳು ಹಾಕ್ತೀನಿ. ಇದು ಜಾಸ್ತಿ ಫ್ರೈ ಆಗಬಾರ್ದು, ಸ್ವಲ್ಪ ಬಿಸಿ. ಈಗ ನೋಡಿ ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆ ಸೋಟಲ್ಲಿ ಬಿಸಿ ಆಗಲಿ. ಈಗ ಮಿಕ್ಸಿ ಜಾರಿಗೆ ಹುರಿದಿರುವಂತಹ ಮಸಾಲೆ ಪದಾರ್ಥಗಳನ್ನು ನಾನು ಹಾಕಿದ್ದೀನಿ. ಈಗ ಮಿಕ್ಸಿ ಜಾರಲ್ಲಿ ಪುಡಿ ಮಾಡೋಣ. ಹಾಗೆ ಹಿಂಗೆ ಹಾಕೋಣ. ತೀರಾ ತರಿನೂ ಆಗಬಾರ್ದು, ನಯಸ್ಸು ಆಗಬಾರ್ದು. ಈ ಹದದಲ್ಲಿ ಪುಡಿ ಆಗಬೇಕು. ನೋಡಿ ಪುಡಿ ರೆಡಿ ಆಯಿತು. ಈಗ ಕಾಟನ್ ಬಟ್ಟೆ ಮೇಲೆ ನಾನು ಮಾವಿನಕಾಯಿ ಹೋಳುಗಳನ್ನು ಹರಗಿದ್ದೆ. 20 ನಿಮಿಷ ಆಗಿತ್ತು. ಈಗ ಅದರಲ್ಲಿ ಏನಾದರೂ ಸ್ವಲ್ಪ ನೀರಿನ ಅಂಶ ಇದ್ದರೆ ಒರೆಸೋಣ ಕ್ಲೀನಾಗಿ. ಯಾಕಂದರೆ ಇದು ವರ್ಷಗಟ್ಟಲೆ ಇಡೋಕ್ಕೆ ಬರುವಂಥ ಉಪ್ಪಿನಕಾಯಿ. ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು, ಹಾಗಿದ್ದರೆ ಉಪ್ಪಿನಕಾಯಿ ಹಾಳಾಗಿಬಿಡುತ್ತೆ. ಈಗ ಒಂದು ಸರಿ ಕ್ಲೀನಾಗಿ ಒರೆಸಿ ನೋಡಿ, ನೀರಿನ ಅಂಶ ಎಲ್ಲ ಕಾಟನ್ ಬಟ್ಟೆ ಹೀರ್ಕೊಂಡಿದೆ. ಒಂದು ಅಗಲವಾದ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಮಾವಿನಕಾಯಿ ಹೋಳುಗಳನ್ನ ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿ ಪೀಸ್ ಹಾಕ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಪೀಸನ್ನು ಹಾಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಗ್ಗರಣೆಗೆ. ಈಗ ಅರ್ಧ ಲೋಟದಷ್ಟು ಅಚ್ಚ ಖಾರ ಪುಡಿ ಹಾಕಿದ್ದೀನಿ. ನೀವು ಸ್ವಲ್ಪ ಖಾರ ಬೇಕು ಅಂದರೆ ಜಾಸ್ತಿ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಮಾಡಿಟ್ಕೊಂಡ ಪೌಡ್ರ್ ಹಾಕ್ತೀನಿ ಮಸಾಲೆದು. ಹಾಗೆ ಒಂದು ಸರಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಹೀಗೆ ಒಣ ಆಗಬೇಕು ಮಾವಿನಕಾಯಿ ಹೋಳು ಮತ್ತು ಮಸಾಲೆಗಳು. ಈಗ ಮಾವಿನಕಾಯಿ ಹೋಳುಗಳನ್ನು ಕಲಸಾಗಿದೆ. ಹಾಗೆ ಒಗ್ಗರಣೆ ರೆಡಿ ಮಾಡೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. 100 ಗ್ರಾಮಷ್ಟು ನಾನು ಗೋಲ್ಡ್ ವಿನ್ನರ್ ಹಾಕಿದ್ದೀನಿ. ಈಗ ಅರ್ಧ ಸ್ಪೂನ್ ಹಿಂಗೆ ಹಾಕಿದ್ದೀನಿ. ಈಗ 1 ಸ್ಪೂನು ಮೆಂತ್ಯ ಹಾಕ್ತೀನಿ. ಹಾಗೆ ಎಳ್ಳು 1 ಸ್ಪೂನ್ ಹಾಕ್ತೀನಿ. ಬೆಳ್ಳುಳ್ಳಿ ಉಳಿದಿದ್ದು ಹೆಚ್ಚಿಟ್ಕೊಂಡಿದ್ದೆ ಹಾಕ್ತೀನಿ. ಈಗ ಸ್ವಲ್ಪ ಫ್ರೈ ಆಗಲಿ. ಈಗ 1 ಸ್ಪೂನ್ ಸಾಸಿವೆ ಕಾಳು ಹಾಕಿದ್ದೀನಿ. ಎಣ್ಣೆ ಜೊತೆ ಕಾಳುಗಳು ಎಲ್ಲ ಫ್ರೈ ಆಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗಲಿ. 1/4 ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಹಾಗೆ ಒಗ್ಗರಣೆ ತಣ್ಣಗಾಗಿದೆ. ಈಗ
ಉಪ್ಪಿನಕಾಯಿ ಮೇಲೆ ಹಾಕೋಣ. ಒಂದು ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಸೌಟಲ್ಲಿ. ಮಸಾಲೆ ಪದಾರ್ಥಗಳ ಜೊತೆ ಒಗ್ಗರಣೆ ಮತ್ತು ಎಣ್ಣೆ ಹಾಕಿದಾಗ ನೋಡಿ ಉಪ್ಪಿನಕಾಯಿ ಎಷ್ಟು ಕಲರ್ ಬಂದಿದೆ ಅಂತ. ರೆಡಿ ಮಾಡಿದ ಉಪ್ಪಿನಕಾಯಿನ ಒಂದು ಬಾಟಲ್ಗೆ ಹಾಕೋಣ. ಬಾಟಲು ಕ್ಲೀನಾಗಿ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ. ಈಗ ಬಾಟಲ್ಗೆ ಉಪ್ಪಿನಕಾಯಿನ ತುಂಬಾಯಿತು. ಇದನ್ನು 2 ದಿನ ಬಿಟ್ಟು ಓಪನ್ ಮಾಡೋಣ. ಈಗ ಒಂದು ಏರ್ ಟೈಟ್ ಹಾಕೋ ಹಾಗೆ ಒಂದು ಮುಚ್ಚಳ ಹಾಕೋಣ. 2 ದಿನದ ನಂತರ ನಾನು ಬಾಟಲ್ ಮುಚ್ಚಳ ತೆಗೆದಿದ್ದೀನಿ. ನೋಡಿ ಸ್ವಲ್ಪ ಉಪ್ಪಿನಕಾಯಿ ಹಾಕಿದ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಈಗ ಇದನ್ನು ಬುಡದಿಂದ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈಗ ಮಿಕ್ಸ್ ಮಾಡಿದ್ದೀನಿ. ಎಣ್ಣೆ ಪೂರ್ತಿ ಉಪ್ಪಿನಕಾಯಿಗೆ ಸೇರಿಕೊಂಡು ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಒಂದು ಮುಚ್ಚಳ ಹಾಕಿ ಟೈಟಾಗಿ ಬಟ್ಟೆ ಕಟ್ಟಿ ಇಟ್ಬಿಡೋಣ ಬೆಚ್ಚಗಿನ ಜಾಗದಲ್ಲಿ. ಬಹಳ ರುಚಿಯಾಗಿರುತ್ತೆ. ಹೀಗೆ ಉಪ್ಪಿನಕಾಯಿ ಹಾಕಿಟ್ರೆ 1 ವರ್ಷದವರೆಗೂ ಹಾಳಾಗಲ್ಲ. ಇದ್ರ ಟೇಸ್ಟೇ ಬೇರೆ ಥರ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.